ಸಮಸ್ತ ಕನ್ನಡ ಜನತೆಗೆ ನನ್ನ ನಮಸ್ಕಾರ. ಜೀವನ ತುಂಬ ಕಷ್ಟ ಅಂದ್ಕೊಂಡಿರೋರಿಗೆ ನಂದೊಂದು ಮಾತು. ಒಂದು ಗಾದೆನೇ ಇದೆ, ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂತ. ಜೀವನದಲ್ಲಿ ಕಷ್ಟ ಇರಲೇಬೇಕು. ಯಾಕೆ ಅಂದರೆ ಜೀವನದಲ್ಲಿ ಎಲ್ಲ ನಮಗೆ ಬೇಕಾದ್ದೇ ಸಿಕ್ಕಿದ್ರೆ ಅದು ಜೀವನ ಅನ್ನಿಸ್ಕೊಳ್ಳಲ್ಲ. ನಾನು ಕೇಳಿರೋಂಗೆ ಸುಮಾರು ಜನ ಯಾವಾಗಲೂ ಏನು ಹೇಳ್ತಾ ಇರ್ತಾರೆ ಅಂದರೆ, ಏನು ಜೀವನ ಗುರು ಇದು, ಯಾವಾಗ ನೋಡು ಫೇಲ್ಯೂರು, ಏನೋ ಒಂದು ಮಾಡಬೇಕು ಅಂತ ಹೋಗ್ತೀವಿ, ಸಕ್ಸಸ್ ಆಗಲ್ಲ. ಅಥವಾ ಈಗ ತಾನೇ ಒಂದು ಪ್ರಾಬ್ಲಮ್ ಮುಗಿಸಿರ್ತೀವಿ, ಮುಂದೆ ಒಂದು ಪ್ರಾಬ್ಲಮ್ ಕಾಯ್ತಾ ಇರುತ್ತೆ. ಈ ಜೀವನ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಈ ಜೀವನ ಯಾಕೆ ಬೇಕು ಅನಿಸುತ್ತೆ ಅಂತ. ಆದರೆ ಎಲ್ಲರೂ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೀವನ ಅಂದರೆ ಎಲ್ಲನೂ ಇರಬೇಕು. ಕಷ್ಟ ಇರಬೇಕು, ನೋವಿರಬೇಕು, ನಗು ಇರಬೇಕು, ದುಃಖ ಇರಬೇಕು, ಖುಷಿ ಇರಬೇಕು, ಸಕ್ಸಸ್ ಇರಬೇಕು. ಆದರೆ ನಮಗೆ ಖುಷಿಯಾಗಲಿ ಸಕ್ಸಸ್ ಆಗಲಿ ಬೇಕು ಅಂದರೆ ಅದನ್ನು ನಾವು ಶ್ರಮದ ಮೂಲಕ ನಾವು ಅದನ್ನ ಪಡ್ಕೋಬೋದು. ಕಷ್ಟ ಬಂದಿದೆ ಅಂತ ನಾವು ಯಾವತ್ತೂ ಹಿಂದೆ ಹೋಗಬಾರ್ದು. ನಾವು ಕಷ್ಟನ ಎದುರಿಸಿದಾಗ ಮಾತ್ರ ನಾವು ಇನ್ನೂ ಗಟ್ಟಿಯಾಗಿ ಮುಂದೆ ನಡೆಯೋದಕ್ಕೆ ನಮಗೆ ದಾರಿ ಸಿಗುತ್ತೆ. ಯಾವಾಗಲೂ ಕಷ್ಟ ಬಂದಿದೆ ಅಂತ ಕೂತ್ಕೊಂಡು ಕಷ್ಟನ ಯೋಚಿಸ್ತಾ ಯಾಕೆ ಬಂತು, ಹೆಂಗಾಯಿತು, ಏನು ಅಂತ ಯೋಚನೆ ಮಾಡೋದು ಬಿಟ್ಟು, ಆ ಕಷ್ಟನೇ ತಾನೇ ಸಾಲ್ವ್ ಮಾಡೋಣ, ಹೆಂಗೆ ಸಾಲ್ವ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಿದ್ರೆ ಕಷ್ಟ ಸಾಲ್ವ್ ಆಗುತ್ತೆ ಅಂತ ಯೋಚನೆ ಮಾಡಿ ಕಷ್ಟನ ಸಾಲ್ವ್ ಮಾಡಿಕೊಂಡು ಹೋದರೆ ಅದು ನಮಗೆ ಕಷ್ಟ ಆಗಿರಲ್ಲ. ನಮಗೆ ಯಾವುದೇ ಚಾಲೆಂಜ್ ಬಂದರೂ ಅದನ್ನು ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ಅದು ಆ ಚಾಲೆಂಜ್ ಯಾಕೆ ಬಂತು ಅಂತ ಅದನ್ನು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅನಿಸಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಷ್ಟ ಇರುತ್ತೆ. ಒಬ್ಬರಿಗೆ ಕೆಲಸ ಮಾಡೋಕ್ಕೆ ಕಷ್ಟ, ಒಬ್ಬರಿಗೆ ಎದ್ದೇಳೋಕ್ಕೆ ಕಷ್ಟ, ಒಬ್ಬರಿಗೆ ನಿದ್ದೆ ಮಾಡೋಕ್ಕೆ ಕಷ್ಟ, ಒಬ್ಬರಿಗೆ ಓಡಾಡೋಕ್ಕೆ ಕಷ್ಟ, ಒಬ್ಬರಿಗೆ ಓದೋಕ್ಕೆ ಕಷ್ಟ, ಒಬ್ಬರಿಗೆ ಸುಮ್ಮನಿರೋಕ್ಕೂ ಕಷ್ಟ. ಹೀಗೆ ಕಷ್ಟ ಅಂತ ನೋಡ್ತಾ ಹೋದರೆ ಎಷ್ಟೊಂದು ಸಿಗುತ್ತೆ. ಕಷ್ಟನ ಕಷ್ಟ ಅಂತ ನೋಡಿದ್ರೆ, ಇಷ್ಟ ಅಂತ ನೋಡಿದ್ರೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಒಬ್ಬ ಮನುಷ್ಯ ಜೀವನದಲ್ಲಿ ಮೇಲೆ ಹೇಳ್ತಾ ಇದ್ದಾನೆ ಅಂದರೆ ಅವನು ಕಷ್ಟಗಳನ್ನ ತಳ್ಳಿ ಹಿಂದೆ ಅದ್ರ ಮೇಲೆ ಬರ್ತಾ ಇದ್ದಾನೆ ಅಂತ. ಸೊ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ನಿಮಗೆ ಕಷ್ಟ ಅನ್ನಿಸ್ತಾ ಕಷ್ಟನ ಸೈಡ್ಗೆ ಹಾಕ್ರಿ, ಜೀವನದಲ್ಲಿ ಮುಂದೆ ಬರ್ತೀರ. ನಿಮ್ಗೆ ಇಷ್ಟ ಆಯಿತಾ ನಾನು ಹೇಳಿದ ವಿಷಯ? ಬರೀ ಒಬ್ಬರೇ ಇಷ್ಟಪಟ್ರೆ ಹಿಂಗೆ. ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಮತ್ತು ಫ್ಯಾಮಿಲಿಯಲ್ಲಿ, ಅವರು ಕೇಳಲಿ, ಅವ್ರಿಗೂ ಏನಾದರೂ ಮೋಟಿವೇಶನ್ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ನನ್ನ ಈ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.